ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಊರಲ್ಲಿರಲಿಲ್ಲ, ಅದಕ್ಕೆ ನನ್ನ ಗಾರ್ಡನ್ ನೋಡೋಣ ಅಂತ ಮೇಲೆ ಬಂದಿದ್ದೀನಿ. ಹಾಗೆ ಹೋದ್ಸರಿ ನಾನು ಬೀನ್ಸ್ ಗಿಡ ಎಲ್ಲ ಹಾಕಿರೋದು ನಿಮ್ಮ ಜೊತೆ ಶೇರ್ ಮಾಡಿದೆ. ಹೋದ್ವಾರ ಎಲ್ಲ ಹೂವು ಕಚ್ಚಿತ್ತು ಮತ್ತು ಕಾಯಿನೂ ಬಿಟ್ಟಿತ್ತು. ಈಗ ಎಲ್ಲ ಚೆನ್ನಾಗಿ ಬಂದಿದೆ, ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಏನಪ್ಪ ರಿಟೈರ್ಡ್ ಆಗಿರೋರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನನಗೆ ಇದೊಂದು ಹಾಬಿ ಅಷ್ಟೇ. ಮರೆಯದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನನ್ನ ಕೈಲಾದಷ್ಟು ವಿಡಿಯೋಗಳನ್ನ ಹಾಕ್ತೀನಿ. ಇದರಿಂದ ನಿಮಗೂ ಸಹ ಖುಷಿ ಆಗ್ಬೋದು, ಅಥವಾ ನನಗೆ ಗೊತ್ತಿರೋಂತಹ ಮಾಹಿತಿನ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತೀನಿ. ನೋಡಿ, ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮೊದಲೇ ಹೇಳಿದ್ದೆ, ನಾನು ಬೀನ್ಸ್ ಗಿಡ ಮಾತ್ರ ಜಾಸ್ತಿ ಹಾಕೊಳ್ಳೋದು, ಅದು ನನಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ. ಅದರಿಂದ ಅದನ್ನೇ ತೋರಿಸ್ತಾ ಇದ್ದೀನಿ. ಈಗಾಗಲೇ ಇದರಲ್ಲಿ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನೇ ಮಾಡಬೇಕಾಗಿರೋದ್ರಿಂದ ಅದು ಸರಿಯಾಗಿ ಬರಲ್ಲ ಅಂತ ನಾನು ಮಾಡಿಲ್ಲ. ನೋಡಿ ಗಾರ್ಡನ್ ಹೇಗಿದೆ. ಈಗ ಇದಕ್ಕೆಲ್ಲ ಪೇಂಟ್ ಮಾಡಿಸಿರಲಿಲ್ಲ, ಇವತ್ತು ಪೇಂಟ್ ಮಾಡೋಕ್ಕೆ ಬರ್ತಾರೆ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿದೆ. ಹೋದ ಸರಿ ಮಳೆ ಬಂದು ಎಲ್ಲ ಗಿಡ ಒಂದು ಮೊಳಕೆ ಬರಲಿಲ್ಲ. ಈ ಸರಿ ಹಾಕಿದ್ದೆ, ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿ, ಗುಲಾಬಿ ಗಿಡ ಮುಕ್ಕಚ್ಚಿದೆ. ಕುಂಬಳ ಗಿಡನೂ ಬರ್ತಾ ಇದೆ. ಕುಂಬಳಕಾಯಿ ಬಿಡ್ದಿದ್ರೂ ಸಹ ಅದ್ರ ಸೊಪ್ಪು ನಮಗೆ ಉಪಯೋಗ ಆಗುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ನನ್ನ ಗಾರ್ಡನ್ ವಿಡಿಯೋ ನೋಡಿ. ಇವತ್ತು ನಾನು ಹಾರ್ವೆಸ್ಟ್ ಮಾಡಿರೋಂಥ ಬೀನ್ಸು ಎಷ್ಟು ಸಿಕ್ಕಿದೆ ನೋಡಿ. ನೀವು ಸಹ ಬಿಡಿಯೋ ಹೇಳಿ, ನಿಮಗೆ ಇರುವಂತಹ ಜಾಗದಲ್ಲಿ ನಿಮಗೆ ಖುಷಿ ಕೊಡುವಂತಹ ಗಿಡಗಳು, ಸೊಪ್ಪು, ತರಕಾರಿನ ಬೆಳ್ಕೊಡಿ. ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನೀವು ಮನೆಗೆ ಬೇಕಾದಂಥ 2-3 ಜನ ಇರೋವಂಥವ್ರಿಗೆ ನಾವೇ ಸಹ ಕೆಲವೊಂದು ತರಕಾರಿಗಳನ್ನ ಮನೆಯಲ್ಲಿ ಬೆಳ್ಕೊಬೋದು. ಏನು ದೊಡ್ಡದಾಗಿ ಜಾಗನೇ ಬೇಕು ಅಂತೇನಿಲ್ಲ, ಇರೋ ಜಾಗದಲ್ಲೇ ಮಾಡಿಕೊಂಡು ವೇಸ್ಟ್ ಪದಾರ್ಥದಲ್ಲಿ ಒಡೆದೋಗಿರೋಂಥ ಪ್ಲಾಸ್ಟಿಕ್ಕು ಡಬ್ಬಗಳು ಯೂಸ್ ಮಾಡಿರೋಂಥ ಎಲ್ಲದರಲ್ಲೂ ಹಾಕ್ಕೊಂಡು ನಿಮ್ಗೆ ಬೇಕಾಗಿರೋಂಥ ಸೊಪ್ಪು, ತರಕಾರಿ ಬೆಳ್ಕೊಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.